ರವಿ ಮತ್ತು ನಂದಿನಿ ಕಾಲೇಜಿನ ದಿನಗಳಿಂದಲೇ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ರವಿ ನಂದಿನಿಯನ್ನು ತನ್ನ ಜೀವಕ್ಕಿಂತ ಹೆಚ್ಚು ನಂಬಿದ್ದ. ಅವಳ ಮಾತು, ನಗು, ಕನಸು ಅವನ ಜಗತ್ತಾಗಿತ್ತು. ನಂದಿನಿ ಕೂಡ ಪ್ರೀತಿಯ ಮಾತುಗಳನ್ನು ಹೇಳುತ್ತಿದ್ದಳು. ನಿನ್ನ ಬಿಟ್ಟು ನಾನು ಯಾರನ್ನೂ ಪ್ರೀತಿಸಲ್ಲ ಎಂದು ಪ್ರತಿದಿನ ಹೇಳುತ್ತಿದ್ದಳು. ಆ ಮಾತುಗಳಲ್ಲೇ ರವಿ ತನ್ನ ಭವಿಷ್ಯ ಕಟ್ಟಿಕೊಂಡಿದ್ದ. ಆದರೆ ಸಮಯ ಬದಲಾಗಿತು. ನಂದಿನಿಯ ಜೀವನಕ್ಕೆ ಶ್ರೀಮಂತ ಕುಟುಂಬದ ಹುಡುಗ ಪ್ರವೇಶಿಸಿದ. ಹಣ, ಸುಖ, ದೊಡ್ಡ ಜೀವನದ ಕನಸುಗಳು ಅವಳ ಮನಸ್ಸನ್ನು ಮರೆಮಾಡಿದವು. ಒಂದು ದಿನ ನಂದಿನಿ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ರವಿಯಿಂದ ದೂರವಾಯಿತು. ಫೋನ್ ಕರೆಗಳಿಗೆ ಉತ್ತರ ಇಲ್ಲ, ಸಂದೇಶಗಳಿಗೆ ಮೌನ. ಕೊನೆಗೆ ಸತ್ಯ ತಿಳಿಯಿತು. ಅವಳು ಬೇರೆ ಯಾರನ್ನೋ ಮದುವೆಯಾಗುತ್ತಿದ್ದಳು. ಆ ಕ್ಷಣದಲ್ಲಿ ರವಿಯ ಹೃದಯ ಚೂರುಚೂರಾಯಿತು. ಅವನು ಪ್ರೀತಿಯನ್ನು ಕಳೆದುಕೊಂಡಷ್ಟೇ ಅಲ್ಲ, ನಂಬಿಕೆಯನ್ನೂ ಕಳೆದುಕೊಂಡ. ಕಣ್ಣೀರಿನಲ್ಲಿ ಅವನು ಒಂದೇ ಮಾತು ಹೇಳಿದ: ಪ್ರೀತಿ ಮೋಸ ಮಾಡಿದಾಗ ನೋವಿಗಿಂತಲೂ ನಂಬಿಕೆ ಸಾಯುತ್ತದೆ. ಕಾಲ ಕಳೆದಂತೆ ರವಿ ನೋವಿನಿಂದ ಪಾಠ ಕಲಿತ. ಎಲ್ಲಾ ಪ್ರೀತಿ ಶಾಶ್ವತವಲ್ಲ, ಆದರೆ ಆತ್ಮಸಮ್ಮಾನ ಮಾತ್ರ ಯಾವತ್ತೂ ಉಳಿಸಬೇಕು ಎಂದು ತಿಳಿದುಕೊಂಡ.